ಶಾಸಕ ಬಸನಗೌಡ ದದ್ದಲ್ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆ 6ರಿಂದ ಸತತವಾಗಿ ದದ್ದಲ್ಗೆ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಶಾಸಕ ದದ್ದಲ್ ಪಿಎ ಪಂಪಣ್ಣ ರಾಥೋಡ್ ಇನ್ನೂ ಪತ್ತೆಯಾಗಿಲ್ಲ. ಸತ್ಯನಾರಾಯಣ ರಾವ್ ಪಂಪಣ್ಣ 55 ಲಕ್ಷ ಪಡೆದಿರುವಂತಹ ಆರೋಪ ಮಾಡಿದ್ದಾರೆ. ಶೇಷಾದ್ರಿಪುರಂ ಸ್ಲಂ ಬೋರ್ಡ್ನಲ್ಲಿ ಪಂಪಣ್ಣ ಹಣ ಪಡೆದಿರುವಂತಹ ಆರೋಪ ಕೂಡ ಇದೆ. ಹಗರಣದ ಬಗ್ಗೆ ದದ್ದಲ್ಗೆ ಹಲವು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಇಡಿ ಅಧಿಕಾರಿಗಳ ಪ್ರಶ್ನೆ ಏನಾಗಿದೆ ದದ್ದಲ್ಗೆ? ಹಗರಣಕ್ಕೆ ಸಂಬಂಧಪಟ್ಟಂತೆ 2ನೇ ದಿನವೂ ಕೂಡ ಇಡಿ ಅಧಿಕಾರಿಗಳು ಯಲಹಂಕ ಬಳಿಯಲ್ಲಿರುವಂತಹ ಶಾಸಕ ಬಸನಗೌಡ ದದ್ದಲ್ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಬಸನಗೌಡ ದದ್ದಲ್ ಅವರಿಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರುಮಳೆ ಕೇಳಿದ್ರು ಕೂಡ ದದ್ದಲ್ ಅವರು ನನಗೇನು ಗೊತ್ತಿಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಪಿ ಎನ್ನೇ ಕೇಳ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತೀರ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಸದ್ಯ ಬಸನಗೌಡ ದದ್ದಲ್ ಅವರ ಪಿ ಎ ಪಂಪಣ್ಣ ಏನಿದ್ದಾನೆ ಈತನ ವಿರುದ್ಧವಾಗಿ ಸುಮಾರು 55 ಲಕ್ಷ ಹಣವನ್ನ ಸತ್ಯನಾರಾಯಣ ವರ್ಮನಿಂದ ಬೆಂಗಳೂರಿನ ಶೇಷಾದ್ರಿಪುರಂ ಸ್ಲಂ ಬೋರ್ಡ್ ಬಳಿಯಲ್ಲಿ ಆತ ನಗದು ರೂಪದಲ್ಲಿ 55 ಲಕ್ಷ ಹಣವನ್ನ ಶಾಸಕ ದದ್ದಲ್ ಪರವಾಗಿ ಪಡೆದಿದ್ದ ಅನ್ನೋ ಆರೋಪ ಸದ್ಯ ದದ್ದಲ್ ಅವರ ಮೇಲಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಅವರನ್ನ ಇಡಿ ಅಧಿಕಾರಿಗಳು 2 ದಿನಗಳಿಂದ ಕೂಡ ಪ್ರಶ್ನೆಯನ್ನ ಮಾಡಿದ್ರೆ ದದ್ದಲ್ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಿಲ್ಲ, ನನಗೇನು ಗೊತ್ತಿಲ್ಲ, ಪಂಪಣ್ಣ ಅವರನ್ನ ನೀವು ವಿಚಾರಣೆಯನ್ನ ಮಾಡಿ ಅನ್ನೋ ಮಾತನ್ನ ಸದ್ಯ ಇಡಿ ಅಧಿಕಾರಿಗಳಿಗೆ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಶಾಸಕ ದದ್ದಲ್ ಅವರಿಗೆ ನಿನ್ನೆಯಿಂದಲೂ ಕೂಡ ನಿನ್ನೆ ಬೆಳಿಗ್ಗೆ 6 ಗಂಟೆಗೆ ಬಂದಂತಹ ಸುಮಾರು 6 ಜನ ಇಡಿ ಅಧಿಕಾರಿಗಳ ತಂಡ ಇಲ್ಲಿ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ನೀವು ವಾಲ್ಮೀಕಿ ನಿಗಮಕ್ಕೆ ಯಾವಾಗ ಅಧ್ಯಕ್ಷರಾಗಿ ಬಂದಂತ ನಂತರದಲ್ಲಿ ಎಷ್ಟು ಹಣವನ್ನ ವರ್ಗಾವಣೆ ಆಯಿತು, ಜೊತೆಗೆ ಯಾವೆಲ್ಲ ಫೈಲ್ಗಳಿಗೆ ಸಹಿ ಹಾಕಿದ್ರೆ, ಈ ರೀತಿಯಾಗಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಆದರೆ ಇಡಿ ಅಧಿಕಾರಿಗಳ ತನಿಖೆಗೆ ಸದ್ಯ ದದ್ದಲ್ ಅವರು ಅಸಹಕಾರವನ್ನು ತೋರುತ್ತಿರುವಂಥದ್ದು. ಸಭಾ ರೈಟ್ ಶಿವು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.